ಪರಿಸರವನ್ನ ತಾಯಿಯ ಸ್ಥಾನದಲ್ಲಿ ನೋಡಿರುವ ಶ್ರೇಷ್ಠ ಪರಂಪರೆ ನಮ್ಮದು. ಮಂಜುನಾಥ್ ಇಟ್ಕಿ ಹೇಳಿಕೆ. ಮುಂಡರಗಿ ತಾಲೂಕಿನ ಕಪ್ಪತ್ತಗುಡ್ಡದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಸರ ವೇದಿಕೆಯಿಂದ ಆಯುರ್ವೇದದ ಸಸ್ಯಕಾಶಿ ಕಪ್ಪತ್ತಗುಡ್ಡದಲ್ಲಿ ಹಮ್ಮಿಕೊಂಡಿದ್ದ ಪ್ರಕೃತಿ ವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪರಿಸರವನ್ನ ನಮ್ಮ ಹಿರಿಯರು ನಾಗಬನ, ದೇವರಕಾಡು, ನೀರೆಂದರೆ ಪಾವನ ತೀರ್ಥ, ಭೂಮಿ ತುತ್ತು ಕೊಡುವ ತಾಯಿ, ಗಿಡಗಳನ್ನ ದೇವರೆಂದು ಮತ್ತು ಅವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ನೋಡ್ತಿದ್ರು. ಆದರೆ ಇಂದು ದಿನನಿತ್ಯದ ಪ್ರತಿ ಹಂತದಲ್ಲಿ ಭೂಮಿಯನ್ನ ಶೋಷಿಸುತ್ತಿದ್ದೇವೆ. ಆಕೆಯ ಒಡಲಿಗೆ ಯಥೇಚ್ಛವಾಗಿ ರಾಸಾಯನಿಕವನ್ನ ಸುರಿಯುತ್ತಿದ್ದೇವೆ. ಮರುಬಳಕೆ ಆಗದ ಪ್ಲಾಸ್ಟಿಕ್ ಭೂಮಿಗೆ ಮಾಡುವ ಹಾನಿಯ ಬಗ್ಗೆ ತಿಳಿದಿದ್ರೂ ಅದರ ಬಗ್ಗೆ ಕಾಳಜಿ ಇಲ್ಲ. ರಾಸಾಯನಿಕಯುಕ್ತ ಮಾರ್ಜಕಗಳು ಜಲಮೂಲಗಳನ್ನ ಸೇರಿ ಉಂಟು ಮಾಡುವ ಹಾನಿಯನ್ನ ನಿರ್ಲಕ್ಷಿಸುತ್ತಿದ್ದೇವೆ. ಆಮ್ಲಜನಕ ಕೊಡುವ ಮರಗಿಡಗಳನ್ನು ನಾವು ಎಷ್ಟು ನಡ್ತಿದ್ದೇವೆ ಮತ್ತು ಪೋಷಣೆ ಮಾಡ್ತೇವೆ ಎಂದು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಈ ಭೂಮಿ ಮೇಲೆ ಎಲ್ಲಿವರೆಗೆ ವನ ಕಾನನ ಇರ್ತದೆಯೋ ಅಲ್ಲಿವರೆಗೆ ಜೀವಿಗಳ ಅಸ್ತಿತ್ವ ಇರ್ತದೆ ಎಂಬ ಮಾತು ಮರ ಗಿಡಗಳು ನಮಗೆ ಎಷ್ಟು ಅನಿವಾರ್ಯ ಎಂಬುದನ್ನು ತಿಳಿಸುತ್ತದೆ ಎಂದು ಮಂಜುನಾಥ್ ಇಟಿಗಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಕಟ್ಟಿಮನಿ, ಶೇಖರಗೌಡ ಪಾಟೀಲ್, ಚಂದ್ರು ಹಿರೇಮಠ, ಬಸವರಾಜ ಅಕ್ಕಂಡಿ, ಹನುಮಂತ, ರವಿ ಹೊಸಪೇಟೆ, ಶಿವು ನವಲಗುಂದ, ಅಂದಪ್ಪ ಶಿರಿ, ಬಸವರಾಜ್ ಅಳವಂಡಿ, ಮಂಜುನಾಥ್ ಮಡಿವಾಳ, ರಾಜು ಹಂಪಿಹೋಳಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಅರ್ಜುನ್ ಒಸ್ಮಾನಿ, N64 ನ್ಯೂಸ್ ಬ್ಯೂರೋ, ಮುಂಡರಗಿ. संगठन में शक्ति है। बोलो भारत माता की जय। बोलो भारत माता की जय।